ಎಸ್, ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ನೋಡಿ, ಒಂದು ಸೇನಾ ಕಾರ್ಯಾಚರಣೆ, ಅದು ಈ ಎರಡು ರೌಡಿಗಳ ನಡುವೆ ನಡೆಯುವಂತ ಕಾರ್ಯಾಚರಣೆ ತರ ಅಲ್ಲ. ಅವನು ನೋಡಿದ ನಾವು ಹೋಗಿ ಹೊಡೆಯೋದು ಹಂಗಲ್ಲ. ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ ಎಲ್ಲಾ ದೇಶಗಳಿಗೆ. ಯಾಕಂತಂದ್ರೆ ವಿಶ್ವಸಂಸ್ಥೆಯಲ್ಲಿ ನಾಳೆ ವಿಚಾರಗಳು ಬಂದಾಗ ಅದನ್ನು ಹೇಳಬೇಕಾಗತ್ತೆ, ಯಾಕೆ ಈ ಯುದ್ಧ ಮಾಡಿದ್ರಿ ಮತ್ತೊಂದು ಅಂತೇಳಿ. ಅದರ ಮಧ್ಯದಲ್ಲಿ ವೀಕ್ಷಕರ ಒಂದು ವೆರಿ ಕ್ಲಿಯರ್ ಕಟ್. ಈಗ ಇಸ್ರೇಲ್ ವಿಚಾರ ಇದೆ, ಹಮಾಸ್ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತೀವಿ ಇಸ್ರೇಲ್ ಮೇಲೆ, ನಮಗೆ ಅಲ್ಲಿ ಕಾಣ್ತಾ ಇದೆ. ಅಂದ್ರೆ ನಾನು ವಿವರವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಯಾರು ಅಟ್ಯಾಕ್ ಮಾಡಿದ್ರು? ಹಮಾಸ್ ಅಟ್ಯಾಕ್ ಮಾಡಿದ್ರು. ಸೊ ಅಲ್ಲಿ ನೀವು ವಿಶ್ವಸಂಸ್ಥೆಯನ್ನು ಹೋಗಿ ಅಥವಾ ಎಲ್ಲಾ ರಾಜತಾಂತ್ರಿಕರನ್ನ ಕರೆದು ನೋಡಿ ಹಿಂಗೋಡಿದ್ರು ನಾವು ವಾಪಸ್ ಹೊಡಿದೀನೋ, ಚಾನ್ಸೇ ಇಲ್ಲ. ಹೆಂಗೆ ಅಂದ್ರೆ ನಿಮಗೆ ಯಾರು ಕಪಾಳ ಕೊಡ್ದ ಅಂತ ಗೊತ್ತಾಯ್ತು, ಆತನಿಗೆ ವಾಪಸ್ ಕಪಾಳ ಕೊಡಿಬೇಕು ಅಂತ ಯಾರ ಹತ್ರ ಹೇಳ್ಬೇಕು. ನೋಡ್ರಿ ಅವ್ನು ನನ್ ಕೊಡ್ದ, ನಾನು ನೋಡಿಲ್ಲ ಬೇಡ ಅಂತ ಹಿಂಗೆ ಕೇಳಬೇಕು ಅಂತ ಏನಿಲ್ಲ. ಅವಳಿದ್ರೆ ವಾಪಸ್ ಹೊಡೆಯೋದು ಅಷ್ಟೇ. ಆದರೆ ಅದೇ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದಂಥದ್ದು ಅಥವಾ ರಷ್ಯಾ ವಿಚಾರ, ಉಕ್ರೇನ್ ವಿಚಾರ ಇರಬಹುದು, ಅಲ್ಲಿ ಡೈರೆಕ್ಟ್ ಆಗಿ ಒಂದು ಅಟ್ಯಾಕ್ ಮಾಡೋದಕ್ಕೆ ಅವಕಾಶಗಳಿರುತ್ತೆ ಅಂತ ಹೇಳಿ. ಅರ್ಥ ಆಯ್ತಲ್ಲ? ಅವತ್ತು ಕುವೈಟ್ ಮತ್ತು ಇರಾಕ್ ನಡುವೆ ನಡೆದಂತ ಯುದ್ಧ, ಇರಾಕ್ ಡೈರೆಕ್ಟ್ ಆಗಿ ಕುವೈಟ್ ಮೇಲೆ ಆಕ್ರಮಣ ಮಾಡುತ್ತೆ. ಕುವೈಟ್ ಏನು ಮಾಡಕ್ ಆಗೋದಿಲ್ಲ. ಕುವೈಟ್ ಒಂದು ಸಣ್ಣ ಕಂಟ್ರಿ ಆಗಿದ್ರು ಕೂಡ ಬಹಳ ಪ್ರಭಾವಶಾಲಿ ಕಂಟ್ರಿ. ಅದರಲ್ಲಿರುವಂತಹ ಕರೆನ್ಸಿಗೆ ವಿಶ್ವದ ಅತಿ ದೊಡ್ಡ ಬೆಲೆ ಇದೆ. ಆಗ ಕುವೈಟ್ಗೆ ಹೆಲ್ಪ್ ಮಾಡೋಕೆ ಅಮೆರಿಕ ಬರುತ್ತೆ ಅಂತ. ನಿಮ್ಗೆ ಅರ್ಥ ಆಯ್ತಲ್ಲ? ಫೈಟ್ ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದಕ್ಕೆ ಹೇಳ್ತಾ ಹೋಗ್ತಿದ್ದೀನಿ ನಾನು. ಈಗ ಇರುವಂತ ಆರೋಪ ಏನು ಅಂತಂದ್ರೆ 26 ಜನರನ್ನು ಕೊಂದ್ರಲ್ವಾ, 4 ಮಂದಿಯೋ 5 ಮಂದಿಯೋ 6 ಮಂದಿಯೋ, ಪಾಕಿಸ್ತಾನವೇ ಅದಕ್ಕೆ ಕಾರಣ ಅನ್ನೋದಕ್ಕೆ ನೀವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕು, ನೀವು ವಿಶ್ವದ ಮುಂದೆ ಅದನ್ನು ಇಡಬೇಕು. ಅದಕ್ಕಾಗಿಯೇ ಭಾರತ ಮೊನ್ನೆ ವಿದೇಶಾಂಗ ಇಲಾಖೆ ಕಚೇರಿಗೆ ನಮ್ಮ ಭಾರತ ದೇಶದಲ್ಲಿರುವಂತಹ ಬೇರೆ ಬೇರೆ ಕಮಿಷನರ್ಗಳನ್ನ, ಅಂದ್ರೆ ಹೈ ಕಮಿಷನರ್ಗಳೇನಿದ್ದಾರೆ 100 ದೇಶದ ಕಮಿಷನರ್ಗಳನ್ನ ಅಥವಾ ರಾಜತಾಂತ್ರಿಕರನ್ನ ಕರೆಸಿ ಅವರಿಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡಲಾಗ್ತಾ ಇದೆ. ನಮಗೆ ಅದು ಪ್ರೂಫ್ ಬೇಕು. ಈಗ ರಾಣಾನನ್ನು ಹೆಂಗೆ ನಾವು ಅಮೆರಿಕದಿಂದ ವಾಪಸ್ ಕರೆಸಿದ್ವಿ ಅಂತಂದ್ರೆ, ಅವತ್ತಿನ ಮುಂಬೈ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಇತ್ತು ಅನ್ನೋದನ್ನು ಸಾಬೀತುಪಡಿಸುವಲ್ಲಿ ವಿಶ್ವದ ಮುಂದೆ ಯಶಸ್ವಿಯಾದ್ವಿ. ಇದು ಕೂಡ ಯಶಸ್ವಿಯಾದರೆ 2 ನಿಮಿಷ ಕೆಲಸ. ಆದರೆ ಅದಕ್ಕಿಂತ ಮೊದಲು ಮಾಡಬೇಕಾದಂತಹ ರಾಜತಾಂತ್ರಿಕವಾಗಿ, ನೀರು ವಿಚಾರವಾಗಿ, ವ್ಯಾಪಾರ ವಹಿವಾಟು ಸ್ಥಗಿತ, ಮಗದೊಂದು ನಾನು ಹೇಳ್ತಾನೆ ಇದೆ ಮೊನ್ನೆಯಿಂದ ಕೂಡ. ಯಾಕೆ ಒಂದು ವೇಳೆ ಅಮೆರಿಕ ಜೋ ಬೈಡೆನ್ ಇರೋ ತನಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು, ಆ ನಂತರ ಚೀನಾ ಸಪೋರ್ಟ್ ಮಾಡ್ತಾ ಇತ್ತು. ಚೀನಾ ಸಪೋರ್ಟ್ ಮಾಡಿದ್ರು ಕೂಡ. ಒಂದು ಚೀನಾದ ವಸ್ತುಗಳಿದೆಯಲ್ಲ ಅಮೆರಿಕಾಗೆ, ಅಮೆರಿಕ ಪ್ರತಿ ವರ್ಷ $500 ಬಿಲಿಯನ್ ನಷ್ಟು ವಸ್ತುಗಳನ್ನ ಚೀನಾದಿಂದ ಆಮದು ಮಾಡಿಕೊಳ್ತಾ ಇತ್ತು. ಈಗ ವಿಪರೀತವಾದ ತೆರಿಗೆ ಹಾಕಿದ ಕಾರಣಕ್ಕಾಗಿ ಅಮೆರಿಕಾದ ವ್ಯಾಪಾರಿಗಳು ಚೀನಾದ ಐಟಮ್ ಅನ್ನ ತಗೊಳ್ತಾ ಇಲ್ಲ. ಹಾಗಾಗಿ 50-60% ಚೀನಾದ ಎಲ್ಲ ಐಟಮ್ಗಳು ಬಂದರ್ನಲ್ಲಿ ಬಾಕಿಯಾಗಿದೆ. ಅದು ಹೋಗದೇ ಇದ್ರೆ ಅಲ್ಲಿ ಅನೇಕ ಬಿಸಿನೆಸ್ ಮ್ಯಾನ್ಗಳು ಸತ್ತೋಗ್ಬಿಡ್ತಾರೆ. ಎಷ್ಟು? $500 ಬಿಲಿಯನ್ ನಷ್ಟು ಪ್ರತಿ ವರ್ಷ ತಗೊಳ್ತಾ ಇತ್ತು ಚೀನಾದಿಂದ ಅಮೆರಿಕ. ಭಾರತ ಎಷ್ಟು ತಗೊಳುತ್ತೆ ಚೀನಾದಿಂದ? $113 ಬಿಲಿಯನ್. $113 ಬಿಲಿಯನ್. ಪಾಕಿಸ್ತಾನ ಎಷ್ಟು ತಗೊಳುತ್ತೆ? $17 ಬಿಲಿಯನ್ ಜುಜುಬಿ. ಹಾಗೇನೆ ಹೇಗೆ $500 ಬಿಲಿಯನ್ ಚೀನಾದಿಂದ ಅಮೆರಿಕಕ್ಕೆ ಹೋಗುತ್ತೋ, ಅಮೆರಿಕಾದಿಂದ ಬಹಳ ಉತ್ಕೃಷ್ಟ ಮಟ್ಟದ ಬೋಯಿಂಗ್ ವಿಮಾನಗಳು ಚೀನಾಗೆ ಬೇಕಾಗಿದೆ. ಬೋಯಿಂಗ್ ವಿಮಾನಗಳನ್ನು ಅಮೆರಿಕ ಕಳಿಸಿದ್ರೆ ಚೀನಾ ತಗೋತಾ ಇಲ್ಲ. ಈಗ ಈ ಅಮೆರಿಕಾಗೆ ಮತ್ತು ಚೀನಾಗೆ ಒಂದು ಮಾರ್ಕೆಟ್ ಬೇಕು. ಮಾರ್ಕೆಟ್ ಅಂದ್ರೇನು? ನೀವು ಆಸ್ಟ್ರೇಲಿಯಾಗೆಲ್ಲ ಕಳ್ಸಕ್ಕಾಗಲ್ಲ, ಅಲ್ಲಿ ಇರೋದೇ ಜುಜುಬಿ ಜನಸಂಖ್ಯೆ. ನಮ್ಮಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಸೊ ಹಾಗಾಗಿ ಏನು ಅಮೆರಿಕ $500 ಬಿಲಿಯನ್ ಆಮದು ಮಾಡ್ತಾ ಇದೆ, ಭಾರತ ಏನಾದ್ರೂ $117 ಬಿಲಿಯನ್ ಅನ್ನ ಡಬಲ್ ಅಥವಾ ಟ್ರಿಪಲ್ ಮಾಡಿಕೊಂಡ್ರೆ ಆ $500 ಬಿಲಿಯನ್ ವಸ್ತುಗಳು ಭಾರತಕ್ಕೆ ಬಂದು ಬೀಳ್ತದೆ. ಆ ಭಾರತಕ್ಕೆ ಬಂದು ಬೀಳಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರು ಚೀನಾ ಜೊತೆ ಒಂದು ಕಂಡೀಷನ್ ಹಾಕಬೇಕಾಗುತ್ತೆ, ನೀವು ಸಪೋರ್ಟ್ ಮಾಡಬಾರದು, ನಂಬರ್ 1. ಹಾಗೇನೆ ಬೋಯಿಂಗ್ ವಿಮಾನ ಹೇಳಿದೆ, 181 ಬೋಯಿಂಗ್ ವಿಮಾನಗಳು ಚೀನಾ ಕೇಳಿದೆ, ಅಮೆರಿಕ ಕೊಡ್ತಾ ಇದೆ. ಆದ್ರೆ ಈಗ ಅವ್ರು ತಗೊಳ್ತಾ ಇಲ್ಲ. ದೊಡ್ಡ ಪೆಟ್ಟು ಬಿದ್ದಿದೆ ಅಮೆರಿಕಾಗೆ ಆ ಬೋಯಿಂಗ್ ವಿಮಾನವನ್ನು ಬೇರೆಲ್ಲಾದ್ರೂ ಕೊಡಬೇಕು. ಭಾರತ ನಮಗೆ 1,000 ಬೋಯಿಂಗ್ ವಿಮಾನಗಳು ಬೇಕು ಅಂತೇಳಿ ಕಳೆದ 5-6 ವರ್ಷಗಳಿಂದ ಕೇಳ್ತಾ ಇದೆ. ಆ ಅಮೆರಿಕದ ಬೋಯಿಂಗ್ ವಿಮಾನಗಳು ಕೂಡ ಭಾರತಕ್ಕೆ ಬರುತ್ತೆ. ಆಗ ಮತ್ತೊಂದು ಕಂಡೀಷನ್, ನೋಡಿ ನೀವು ಹೆಲ್ಪ್ ಮಾಡಬಾರದು. ಇದೆಲ್ಲವೂ ನಡೆಯುತ್ತಾ ಇದೆ. ಇದರ ನಡುವೆ ಪಾತಾಳ ಕಾಣ್ತಾ ಇದೆ ಪಾಕಿಸ್ತಾನದ ಸೆನ್ಸೆಕ್ಸ್ ಷೇರು ಮಾರುಕಟ್ಟೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ದಾಳಿ ಮಾಡುವ ಸಾಧ್ಯತೆ ಹೆಚ್ಚಾದ ಕಾರಣಕ್ಕಾಗಿ ಪಾಕಿಸ್ತಾನದ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಯಾವಾಗ 26 ಜನರ ಹತ್ಯೆ ಆಯಿತು ಏಪ್ರಿಲ್ 22ರಿಂದ ಇಲ್ಲಿವರೆಗೆ 7,000 ಅಂಕಗಳ ಕುಸಿತ. 7,000 ಅಂಕಗಳು.
ಪಾಕಿಸ್ತಾನದ ಷೇರು ಮಾರುಕಟ್ಟೆಯಲ್ಲಿ 7% ಅಷ್ಟು ಕುಸಿತ ಕಂಡಿದೆ, ದೊಡ್ಡ ಕುಸಿತ. ಯುದ್ಧ ನಡೆಯಬಹುದು ಅಂತ ಹೂಡಿಕೆದಾರರು ಹಣ ಎಲ್ಲ ವಾಪಸ್ ಪಡೆಯುತ್ತಾ ಇದ್ದಾರೆ ಮಾರ್ಕೆಟ್ನಿಂದ, ಮಾರುಕಟ್ಟೆಯಿಂದ ಹಣ ತೆಗೆಯುತ್ತಾ ಇದ್ದಾರೆ ಹೂಡಿಕೆದಾರರು. ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ಕುಸಿತ ಕಾಣುವ ಸಾಧ್ಯತೆ ಇದೆ. ಪಾಕಿಸ್ತಾನದ ಆರ್ಥಿಕತೆ ಮತ್ತಷ್ಟು ಹಳ್ಳ ಹಿಡಿಯುವ ಸಾಧ್ಯತೆ ಇದೆ. ನಾಡಿದ್ದು ಮೇ 9ನೇ ತಾರೀಕು ಐಎಂಎಫ್ನ ಮೀಟಿಂಗ್ ಇದೆ. ಅವತ್ತು ಐಎಂಎಫ್ನಿಂದ ನಮಗೆ 11,300 ಕೋಟಿ ಕೇಳಿದೆ ಪಾಕಿಸ್ತಾನ. ಕೊಡದೇ ಇದ್ರೆ ಬಿಕಾರಿ ಗ್ಯಾರಂಟಿ. ಪಾಕಿಸ್ತಾನಕ್ಕೆ ಹಣ ಕೊಡಬಾರದು ಅಂತ ಹೇಳಿ ಭಾರತ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಬ್ಯಾಂಕ್ ಮುಂದೆ ಯಾಕಂದ್ರೆ ಡಿಮಾಂಡ್ ಮಾಡಬಹುದು. ಆದರೆ ಒಂದೇನಪ್ಪಾ ಅಂತಂದ್ರೆ ಪಾಕಿಸ್ತಾನಕ್ಕೆ ದುಡ್ಡು ಸಿಗದೇ ಇದ್ರೆ ಅದೇ ಸಂದರ್ಭದಲ್ಲಿ ಭಾರತ ಅಲ್ಲಿ ಆರ್ಥಿಕತೆಯನ್ನು ನಾಶ ಮಾಡ್ತಾ ಹೋದ್ರೆ ಪಾಕಿಸ್ತಾನಕ್ಕೆ ನಸೀಬು ಕೆಟ್ಟಿದ್ದು ಕಟ್ಟಿಟ್ಟ ಬುತ್ತಿ. ಥ್ಯಾಂಕ್ ಯು. ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ನೋಡಿ, ಒಂದು ಸೇನಾ ಕಾರ್ಯಾಚರಣೆ, ಅದು ಈ ಎರಡು ರೌಡಿಗಳ ನಡುವೆ ನಡೆಯುವಂತ ಕಾರ್ಯಾಚರಣೆ ತರ ಅಲ್ಲ. ಅವನು ನೋಡಿದಾಗ ನಾವು ಹೋಗಿ ಹೊಡೆಯೋದು ಹಂಗಲ್ಲ. ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ ಎಲ್ಲಾ ದೇಶಗಳಿಗೆ, ಯಾಕಂತಂದ್ರೆ ವಿಶ್ವಸಂಸ್ಥೆಯಲ್ಲಿ ನಾಳೆ ವಿಚಾರಗಳು ಬಂದಾಗ ಅದನ್ನು ಹೇಳಬೇಕಾಗತ್ತೆ, ಯಾಕೆ ಯುದ್ಧ ಮಾಡಿದ್ರಿ ಮತ್ತೊಂದು ಅಂತೇಳಿ. ಅದರ ಮಧ್ಯದಲ್ಲಿ ವೀಕ್ಷಕರ ಒಂದು ವೆರಿ ಕ್ಲಿಯರ್ ಕಟ್. ಈಗ ಇಸ್ರೇಲ್ ವಿಚಾರ ಇದೆ, ಹಮಾಸ್ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತು ಇಸ್ರೇಲ್ ಮೇಲೆ, ನಮಗೆ ಅಲ್ಲಿ ಕಾಣ್ತಾ ಇದೆ. ಅಂದ್ರೆ ನಾನು ವಿವರವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಯಾರು ಅಟ್ಯಾಕ್ ಮಾಡಿದ್ರು? ಹಮಾಸ್ ಅಟ್ಯಾಕ್ ಮಾಡಿದ್ರು. ಸೊ ಅಲ್ಲಿ ನೀವು ವಿಶ್ವಸಂಸ್ಥೆಯನ್ನು ಹೋಗಿ ಅಥವಾ ಎಲ್ಲಾ ರಾಜತಾಂತ್ರಿಕರನ್ನ ಕರೆದು ನೋಡಿ ಹಿಂಗೋಡಿದ್ರು ನಾವು ವಾಪಸ್ ಹೊಡಿದೀನೋ, ಚಾನ್ಸೇ ಇಲ್ಲ. ಹೆಂಗೆ ಅಂದ್ರೆ ನಿಮಗೆ ಯಾರು ಕಪಾಳ ಕೊಡ್ದ ಅಂತ ಗೊತ್ತಾಯ್ತು, ಆತನಿಗೆ ವಾಪಸ್ ಕಪಾಳ ಕೊಡಿಬೇಕು ಅಂತ ಯಾರ ಹತ್ರ ಹೇಳ್ಬೇಕು, ನೋಡ್ರಿ ಅವ್ನು ನನ್ಗೆ ಹೊಡೆದ, ನಾನು ಹೊಡಿಲ್ಲ ಬೇಡ ಅಂತ ಹಿಂಗೆ ಕೇಳಬೇಕು ಅಂತ ಏನಿಲ್ಲ. ಅವಳನ್ನ ವಾಪಸ್ ಹೊಡೆಯೋದು ಅಷ್ಟೇ. ಆದರೆ ಅದೇ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದಂತದ್ದು ಅಥವಾ ರಷ್ಯಾ ವಿಚಾರ, ಉಕ್ರೇನ್ ವಿಚಾರ ಇರಬಹುದು, ಅಲ್ಲಿ ಡೈರೆಕ್ಟ್ ಆಗಿ ಒಂದು ಅಟ್ಯಾಕ್ ಮಾಡೋದಕ್ಕೆ ಅವಕಾಶಗಳಿರುತ್ತೆ ಅಂತ ಹೇಳಿ. ಅರ್ಥ ಆಯ್ತಲ್ಲ? ಅವತ್ತು ಕುವೈಟ್ ಮತ್ತು ಇರಾಕ್ ನಡುವೆ ನಡೆದಂತ ಯುದ್ಧ, ಇರಾಕ್ ಡೈರೆಕ್ಟ್ ಆಗಿ ಕುವೈಟ್ ಮೇಲೆ ಆಕ್ರಮಣ ಮಾಡುತ್ತೆ. ಕುವೈಟ್ ಏನು ಮಾಡಕ್ ಆಗೋದಿಲ್ಲ. ಕುವೈಟ್ ಒಂದು ಸಣ್ಣ ಕಂಟ್ರಿ ಆಗಿದ್ರು ಕೂಡ ಬಹಳ ಪ್ರಭಾವಶಾಲಿ ಕಂಟ್ರಿ. ಅದರಲ್ಲಿರುವಂತ ಕರೆನ್ಸಿಗೆ ವಿಶ್ವದ ಅತಿ ದೊಡ್ಡ ಬೆಲೆ ಇದೆ. ಆಗ ಕುವೈಟ್ಗೆ ಹೆಲ್ಪ್ ಮಾಡೋಕೆ ಅಮೆರಿಕ ಬರುತ್ತೆ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ. ಫೈಟ್ ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದಕ್ಕೆ ಹೇಳ್ತಾ ಹೋಗ್ತಿದ್ದೀನಿ ನಾನು. ಈಗ ಇರುವಂತ ಆರೋಪ ಏನು ಅಂತಂದ್ರೆ 26 ಜನರನ್ನ ಕೊಂದ್ರಲ್ವಾ, 4 ಮಂದಿಯೋ 5 ಮಂದಿಯೋ 6 ಮಂದಿಯೋ, ಪಾಕಿಸ್ತಾನವೇ ಅದಕ್ಕೆ ಕಾರಣ ಅನ್ನೋದಕ್ಕೆ ನೀವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕು, ನೀವು ವಿಶ್ವದ ಮುಂದೆ ಅದನ್ನು ಇಡಬೇಕು. ಅದಕ್ಕಾಗಿಯೇ ಭಾರತ ಮೊನ್ನೆ ವಿದೇಶಾಂಗ ಇಲಾಖೆ ಕಚೇರಿಗೆ ನಮ್ಮ ಭಾರತ ದೇಶದಲ್ಲಿರುವಂತಹ ಬೇರೆ ಬೇರೆ ಕಮಿಷನರ್ಗಳನ್ನ, ಅಂದ್ರೆ ಹೈ ಕಮಿಷನರ್ಗಳೇನಿದ್ದಾರೆ 100 ದೇಶದ ಕಮಿಷನರ್ಗಳನ್ನ ಅಥವಾ ರಾಜತಾಂತ್ರಿಕರನ್ನ ಕರೆಸಿ ಅವರಿಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡಲಾಗ್ತಾ ಇದೆ. ನಮಗೆ ಅದು ಪ್ರೂಫ್ ಬೇಕು. ಈಗ ರಾಣಾನನ್ನು ಹೆಂಗೆ ನಾವು ಅಮೆರಿಕಾದಿಂದ ವಾಪಸ್ ಕರೆಸಿದ್ವಿ ಅಂತಂದ್ರೆ, ಅವತ್ತಿನ ಮುಂಬೈ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಇತ್ತು ಅನ್ನೋದನ್ನು ಸಾಬೀತುಪಡಿಸುವಲ್ಲಿ ವಿಶ್ವದ ಮುಂದೆ ಯಶಸ್ವಿಯಾದ್ವಿ. ಇದು ಕೂಡ ಯಶಸ್ವಿಯಾದರೆ 2 ನಿಮಿಷ ಕೆಲಸ. ಆದರೆ ಅದಕ್ಕಿಂತ ಮೊದಲು ಮಾಡಬೇಕಾದಂತಹ ರಾಜತಾಂತ್ರಿಕವಾಗಿ, ನೀರು ವಿಚಾರವಾಗಿ, ವ್ಯಾಪಾರ ವಹಿವಾಟು ಸ್ಥಗಿತ, ಮತ್ತೊಂದು ನಾನು ಹೇಳ್ತಾನೆ ಇದೆ ಮೊನ್ನೆಯಿಂದ ಕೂಡ. ಯಾಕೆ ಒಂದು ವೇಳೆ ಅಮೆರಿಕ ಜೋ ಬೈಡೆನ್ ಇರೋ ತನಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು, ಆ ನಂತರ ಚೀನಾ ಸಪೋರ್ಟ್ ಮಾಡ್ತಾ ಇತ್ತು. ಚೀನಾ ಸಪೋರ್ಟ್ ಮಾಡಿದ್ರು ಕೂಡ ಒಂದು. ಚೀನಾದ ವಸ್ತುಗಳಿದೆಯಲ್ಲ ಅಮೆರಿಕಾಗೆ, ಅಮೆರಿಕ ಪ್ರತಿ ವರ್ಷ $500 ಬಿಲಿಯನ್ ನಷ್ಟು ವಸ್ತುಗಳನ್ನ ಚೀನಾದಿಂದ ಆಮದು ಮಾಡಿಕೊಳ್ತಾ ಇತ್ತು. ಈಗ ವಿಪರೀತವಾದ ತೆರಿಗೆ ಹಾಕಿದ ಕಾರಣಕ್ಕಾಗಿ ಅಮೆರಿಕಾದ ವ್ಯಾಪಾರಿಗಳು ಚೀನಾದ ಐಟಮ್ ಅನ್ನ ತಗೊಳ್ತಾ ಇಲ್ಲ. ಹಾಗಾಗಿ 50-60% ಚೀನಾದ ಎಲ್ಲ ಐಟಮ್ಗಳು ಬಂದರ್ನಲ್ಲಿ ಬಾಕಿಯಾಗಿದೆ. ಅದು ಹೋಗದೇ ಇದ್ರೆ ಅಲ್ಲಿ ಅನೇಕ